ಸರ್ಕಾರದ ಸೌಲಭ್ಯಗಳನ್ನ ನಮಗೆ ಸಿಗುತ್ತಿಲ್ಲ. ಅದರ ಜೊತೆಗೆ ನಮ್ಮ ಸಮಾಜದ ಬಂಧುಗಳು ರಾಜಕೀಯವಾಗಿ ಆಗಿರಬಹುದು, ಶೈಕ್ಷಣಿಕವಾಗಿ ಆಗಿರಬಹುದು, ಆರ್ಥಿಕವಾಗಿ ಆಗಿರಬಹುದು, ಸಾಮಾಜಿಕವಾಗಿ ಆಗಿರ್ಬೋದು ಅತ್ಯಂತ ಹಿಂದುಳಿದಿರತಕ್ಕಂಥ ಸಮಾಜವನ್ನ ಯಾವುದಾದ್ರೂ ಇದ್ರೆ ಅದು ಬೋವಿ ಸಮಾಜ ಅಂತಕ್ಕಂಥದನ್ನ ನಾವು ಇವತ್ತಿಗೂ ಕೂಡ ಕಾಣ್ತಿದ್ದೇವೆ. ನಾವು ಸುಮ್ಮನೆ ಇಲ್ಲಿ ಬಂದಾಗ ನೋಡಿದೆವು, ನಮ್ಮನ್ನೆಲ್ಲ ನಮ್ಮ ಸಂಘಟನೆಯ ಪದಾಧಿಕಾರಿಗಳನ್ನ ಕರೆದುಕೊಂಡು ಈ ಒಂದು ಓಣಿಯಲ್ಲಿ ಅಂದ್ರೆ ಗಲ್ಲಿಯಲ್ಲಿ ನಮ್ಮನ್ನ ಕರೆದುಕೊಂಡು ಹೋದಾಗ ನಾವು ನೋಡಿದೆವು, ನಮ್ಮ ಸಮಾಜದ ಬಂಧುಗಳ ಒಂದು ಮನೆಗಳ ಒಂದು ವ್ಯವಸ್ಥೆಯನ್ನ ನೋಡಿದೆವು, ನಮ್ಮ ಜನರು ಅಲ್ಲಿ ವಾಸ ಮಾಡತಕ್ಕಂತ ಒಂದು ಸ್ಥಳವನ್ನ ನೋಡಿದೆವು. ನಮಗೆ ಅತ್ಯಂತ ನೋವು ಅನಿಸ್ತಾ ಇದೆ. ಯಾಕಂತಂದ್ರೆ ನಾವು ಕೂಡ ಇವತ್ತು ಸಮಾಜದಲ್ಲಿ ಬದುಕ್ತಕ್ಕಂಥದನ್ನ ನಾವು ನೋಡಿದೆವು ಅಂದ್ರೆ ಅತ್ಯಂತ ಹೀನಾಯದ ಒಂದು ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಕಾರಣ ಏನು ಅಂತಂದ್ರೆ ನಮ್ಮ ಸಮಾಜದ ಬಂಧುಗಳು ನಾವು ಒಂದಾಗ್ತಾ ಇಲ್ಲ. ನಮ್ಮಲ್ಲಿ ಯಾರಾದ್ರೂ ಮುಂದೆ ಹೋಗ್ತಾ ಇದ್ರೆ ನಮ್ಮನ್ನ ಕಾಲು ಎಳೆಯತಕ್ಕಂಥ ಪ್ರಯತ್ನವನ್ನ ನಮ್ಮ ಸಮಾಜದ ಬಂಧುಗಳು ಮಾಡ್ತಾರೆ. ಆದ್ರೆ ಇವತ್ತು ವಿಶೇಷವಾಗಿ ನಮಗೆ 1000 ಜನ ಬೇಕಾಗಿಲ್ಲ, 500 ಜನ ಬೇಕಾಗಿಲ್ಲ, ನೀವು ಇಲ್ಲಿ 10 ಜನ ಸೇರಿದ್ರಲ್ಲ, ಇವತ್ತು ಈ ಒಂದು ಕಾವೇರಿ ನಗರದಲ್ಲಿರ್ತಕ್ಕಂಥ ಎಲ್ಲ ಒಡ್ಡರ ಜನಾಂಗಕ್ಕೆ ಒಂದು ಹೊಸ ಕ್ರಾಂತಿಯನ್ನ ಮಾಡ್ತಕ್ಕಂಥ ನಮ್ಮೆಲ್ಲ